ಅದು ಟಾಪು ಆ್ಯಕ್ಚುಲಿ ನಾ ಫಸ್ಟ್ನೇ ವರ್ಷ ಹಾಕ್ಕೊಂಡಿದ್ದು ಟಾಪು. ಆದರೆ ಈಗ ನನ್ನ ಕೈ ಕೂಡ ಹೋಗಲ್ಲ ಅದರಲ್ಲಿ. ಆದರೂ ಇರಲಿ ಅಂತ ಇಟ್ಟಿದ್ದೀನಿ. ಪ್ಯಾಂಟ್ ನಂದೇ ಇಟ್ಬಿಡು. ಯಾಕಂದರೆ ಎಲ್ಲ ಇವತ್ತು ವಾಶ್ ಮಾಡಿ ಹಾಕ್ಬಿಟ್ರೆ ನಾನು ನಾಳೆ ಬುಧವಾರ ದೇವ್ರ ಸಾಮಾನೆಲ್ಲ ತೊಳೆದು ಇಟ್ಬಿಟ್ರೆ ಗುರುವಾರ ಬೆಳಗ್ಗೆ ಅಮಾವಾಸ್ಯೆ ಬೇರೆ ಇದೆಯಲ್ಲ, ಸೇರೋಗುತ್ತೆ ಅಂತ. ಟವಲ್ ಎಷ್ಟಿದೆ ಟೋಟಲ್ ಮಾಡಿಬಿಟ್ರೆ ಅಕ್ಕಿ. ಇದು ಅವನದೇ ಟೀ ಶರ್ಟು. ಟೈಟ್ ಆಗುತ್ತೋ ಲೂಸ್ ಆಗುತ್ತೋ ಗೊತ್ತಿಲ್ಲ. ವಾಶ್ ಮಾಡಿ ಹಾಕಿದ್ಮೇಲೆ ಟವಲೆಲ್ಲ ಒಂದು ಸೈಡಲ್ಲಿ ಇಟ್ಬಿಡು. ಎಷ್ಟು ಟವಲ್ ಇದೆ ಟೋಟಲ್ ಮಾಡು. ಎಷ್ಟು ಟವಲ್ ಬೇಕೋ ಅಷ್ಟು ಟವಲ್ ಎತ್ಕೊಂಡು ಇನ್ನು ಮಿಕ್ಕಿದ್ದು ಇಟ್ಬಿಡೋಣ. ನಂಗೆ ತಲೆ ಕಟ್ಕೊಳ್ಳೋಕ್ಕೆ 2 ಟವಲ್ ಬೇಕು. ಮೇಲೆ ಹಾಕ್ಕೊಳಕ್ಕೆ ಒಂದು 4 ಟವಲ್ ಈಚೆ ಇಟ್ಕೊಂಡೇ ಇರ್ಬೇಕು ನಾವು. ಅದು ಓಪನ್ ಮಾಡಬೇಡ, ಹಂಗೆ ಇಡು. ದೇವ್ರ ಮನೆ ಹತ್ರ ಇಟ್ಬಿಡಂಗೆ. ಅದು ಯಾಕಂದರೆ ಹೋಗೋ ದಿನ ಗುರುವಾರ ಬೆಳಗ್ಗೆ ಒಗ್ದಾಕ್ಕೊತೀನಿ. ಗುರುವಾರ ಸಂಜೆ ನಾವು ಮಾಲೆ ಹಾಕೋದು. ನಾನು ಮಾತ್ರ ಹಾಕ್ಕೊತಾ ಇದ್ದೀನಿ, ರಾಕಿಗೆ ಆಗ್ತಾಯಿಲ್ಲ. ಅವ್ನಿಗೆ ಹುಷಾರಿಲ್ಲ, ತುಂಬ ಕೋಲ್ಡು ಕಾಫ್ ಆಗಿರೋದ್ರೆ 2 ಟೈಮ್ ಸ್ನಾನ ಮಾಡಿದ್ರೆ ಇನ್ನೂ ಕೋಲ್ಡು ಕಾಫು ಜಾಸ್ತಿ ಆಗುತ್ತೆ ಅಂತ ಭಯದಿಂದ ಅವನಿಗೆ 5 ದಿನಕ್ಕೆ ಇಲ್ಲ 3 ದಿನಕ್ಕೆ ಹಾಕ್ಸೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ ನಮ್ಮ ಮನೇಲಿ ಏನು ಹೇಳ್ತಾರೋ ಅಂತ ಕೇಳಿಕೊಂಡು ಆಮೇಲೆ ಅದು ಕಾಟನ್ ಸ್ಯಾರಿ ಕೆಳಗೆ ಹಾಕ್ಕೊಂಡು ಮಲ್ಕೊಳ್ಳೋದಕ್ಕೆ. ಫಸ್ಟ್ ವರ್ಷ ತೊಗೊಂಡಿರೋದು ನನ್ನ ಸ್ಯಾರಿ. ಇದು ನಂದು 8ನೇ ವರ್ಷದ ಮಾಲೆ. ಸ್ಯಾರಿ ಅದು ಕೆಳಗೆ ಹಾಕ್ಕೊಂಡು ಮಲ್ಕೊಳಕ್ಕಂತ ಇಟ್ಕೊಂಡಿದ್ದೀನಿ. ಇಷ್ಟಿದೆ. ಅದೇನು ಮಗನೇ ಟಾಪಾ? ನಿಂದು ಟಾಪ್ 8 ಟವಲ್ ಆಯ್ತಾ? ಏನಾಯ್ತು ಅದರಲ್ಲಿ? ಅಷ್ಟೇ. ಇನ್ನು ನೆಕ್ಸ್ಟ್ ಗುರುವಾರ ಸಂಜೆ ನೆಕ್ಸ್ಟ್ ಗುರುವಾರನಾ? ಹಾಂ, ನೆಕ್ಸ್ಟ್ ಗುರುವಾರ ಸಂಜೆ ಮತ್ತೆ ಬ್ಯಾಗ್ ಪ್ಯಾಕ್ ಮಾಡ್ಬೇಕು ನಾವು. ಇವತ್ತು ಬ್ಯಾಗಿಂದ ಎಲ್ಲ ತೆಗ್ದಿದ್ದೀರಿ. ನೆಕ್ಸ್ಟ್ ವೀಕಲ್ಲಿ ನಾವು ಮತ್ತೆ ಬ್ಯಾಗ್ ಪ್ಯಾಕ್ ಮಾಡಬೇಕಾಗತ್ತೆ. ಬಂದಾಗಿಂದ ಕುತ್ಕೊಂಡೇ ಇದ್ದೀನಿ. ಯಾಕೋ ಸುಸ್ತು. ಇವತ್ತು ತುಂಬ ಓಡಾಡ್ಬಿಟ್ಟೆ. ಕೆಲಸ ಮಾಡೋ ಮೂಳೆ ಎಲ್ಲ. ನನ್ನ ಮಗನಿಗೆ ಬೇಳೆ ಹಾಕಿ ತರಕಾರಿ ಸಾಂಬಾರು ಮಾಡ್ಬೇಕಂತೆ. ಸರಿ, ಸ್ಟಾರ್ಟ್ ಮಾಡೋಣ. ಅದನ್ನು ಸ್ವಲ್ಪ ಒಗ್ದಾಕಬೇಕು. ಉಗ್ದಾಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗ್ ಏನಾದರೂ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆದರೆ 1 ನಿಮಿಷ ಇರಿ. ಹೇಳಿ ಸರ್. ನನಗೆ ತಲೆ ಕಟ್ಕೊಳ್ಳೋಕ್ಕೆ 2 ಯೂಸ್ ಮಾಡು. ಬೆಳಗ್ಗೆ ಒಂದು ಸಂಜೆ ಒಂದು ಯೂಸ್ ಮಾಡಬೇಕಾ? ಯಾಕಂದರೆ ಬೆಳಗ್ಗೆ ಹಾಕ್ಕೊಂಡಿದ್ದು ಬಟ್ಟೆ ಸಂಜೆ ಒಗ್ದಾಕ್ಬಿಟ್ಟು ಹೋಗಿರ್ತೀರಿ, ಸಂಜೆ ಹಾಕ್ಕೊಳಕ್ಕಾಗಲ್ಲ. ಸಂಜೆಗೆ ಒಂದು ಜೊತೆ ಇರುತ್ತೆ. ಇಲ್ಲ ಕಲರ್ ಡ್ರೆಸ್ ಯೂಸ್ ಮಾಡ್ಬೋದು. ಮೊದಲನೇ ವರ್ಷ ಹಾಕೋರು ಮಾತ್ರ ಕೆಂಪು ಬಟ್ಟೆಲೇ ಇರಬೇಕು ಅಂತ ಹೇಳ್ತಾರೆ. ನಮಗೆ ಗುರುಶಕ್ತಿಗಳು ಅದೇ ಥರ ಹೇಳ್ಕೊಟ್ಟಿದ್ದು. ಇವಾಗ ಏನಿಲ್ಲ, ಇವಾಗೆಲ್ಲ ಕಣ್ಕಪ್ ಅಂತೆ, ಲಿಫ್ಟಿಕ್ ಅಂತ ಎಲ್ಲರೂ ಹಾಕ್ಕೊತಾರೆ. ಮೊದಲನೇ 3 ವರ್ಷ ಆ ಥರ ಎಲ್ಲ ಏನೂ ಹಾಕ್ಕೋಬಾರ್ದು ಅಂತ ಅವಾಗ ಹೇಳ್ಕೊಟ್ಟಿದ್ರು ನಮಗೆ. ಇವಾಗ ಅದೆಲ್ಲ ಯಾರು ನೋಡ್ತಾರೆ? ಎಲ್ಲ ಫ್ಯಾಷನ್ಗೋಸ್ಕರ ಮಾಲೆ ಹಾಕಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ನಾವು ಫ್ಯಾಷನ್ಗೋಸ್ಕರ ಹಾಕಲ್ಲ, ಅರ್ಕೆ ಇದೆ. ಅದಕ್ಕೆ ನಮ್ಮ ಸುಪುತ್ರ ಅವರು ಇಲ್ಲಿ ಕೂತಿದ್ದಾರೆ. ಅವ್ರು ಕೊಟ್ಟರೆ ವರ ಇವರು. ಅದಕ್ಕೋಸ್ಕರನೇ ಮಾಲೆ ಹಾಕ್ತೀರಿ, ಬಿಡಲ್ಲ ಅವನು ನಾನು. ಆದರೆ ಇವಾಗ ಸ್ವಲ್ಪ ಕೋಲ್ಡ್ ಹಾಕಿರೋದ್ರಿಂದ ನಾನು ಅವನಿಗೆ ಜಲ್ದಿ ಮಾಲೆ ಹಾಕ್ಸ್ತಾ ಇಲ್ಲ ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ಸರಿ, ಬನ್ನಿ. ಇವತ್ತಿನ ಬ್ಲಾಗ್ ಏನಾದರೂ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ ನಾನು ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ.
ಮತ್ತೆ ಅವತ್ತು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇದು ನೆಕ್ಸ್ಟ್ ಡೇ ಅಂದರೆ ಬುಧವಾರದ ವ್ಲಾಗ್ ಸಂಜೆಯಿಂದ ಮಾಡ್ತಾಯಿದ್ದೀನಿ. ಬಟ್ಟೆ ಎಲ್ಲ ಒಗ್ದಾಕಿದ್ರಿ, ಒಣಗಾಕ್ಬಿಟ್ಟು ಹೋಗಿದ್ದೆ. ನನ್ನ ಮಗ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದಾನೆ, ಯಾಕಂದರೆ ನನಗೂ ಕೆಲ್ಸಕ್ಕೆ ಹೋಗಿ ಬಂದಾಗ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅವ್ನ ಬಾಗಿಲೆಲ್ಲ ತೊಳಿತಾ ಇದ್ದಾನೆ. ತೊಳೆದು ಕೊಟ್ಟ ಪಾಪ. ತೊಳೆದು ಕೊಟ್ಟು ಏನಾಯಿತು ಗೊತ್ತಾ, ಮತ್ತೆ ನೈಟ್ ಅವನಿಗೆ ಕೋಲ್ಡ್ ಜಾಸ್ತಿ ಆಗೋಯಿತು. ಕೋಲ್ಡು, ಕೆಮ್ಮು, ಕರ ಕರ ಅಂತ ಕೆಮ್ತಾನೆ ಅಂತಾನೆ, ನೆಗಡಿ. ಬೇಡ ಬೇಡ ಸಾಕು ಅಂದ್ರೂ ಹೋಗಿ ನೀರಲ್ಲಾಡಿ ಮತ್ತೆ ಕೋಲ್ಡ್ ಜಾಸ್ತಿ ಮಾಡ್ಕೊಂಡ. ಏನು ಮಾಡೋದು ಗೊತ್ತಿಲ್ಲ. ಇವಾಗ ತಿರ್ಗಾ ಕೋಲ್ಡ್ ಕೆಮ್ಮೆನ ಜಾಸ್ತಿ ಆಗಬೇಕಲ್ಲ, ಅವಾಗೈತೆ. ನಾನು ಹೊಸ ಶೂ ಎಲ್ಲ ನೆನೆಸ್ಬಿಟ್ಟ ಏನೋ. ಹಂಗೆ ಉಯ್ಯಿ ರಾಕೇಶ, ಹೋಗುತ್ತೆ. ಸುಮ್ಮನೆ ಡಬಲ್ ಕೆಲಸ ಯಾಕೆ ಮಾಡ್ತೀಯ? ಓ ದೇವ್ಡಾ, ಕಾಪಾಡಪ್ಪ ತಂದೆ ನನ್ನ ಮಗನ್ನ. ಆ ಬಾಟ್ಲ್ ಎತ್ತು ಬಿಸಾಕು. ಅಧ್ಯಕ್ಷನಾಗವನ, ಅದು ಪಾಠ ಹೇಳಿಯಕ್ಕಾಗಲ್ಲ ಬಿಡು. ಹಾಂ ನಿಧಾನ, ಇದು ಜಾಸ್ತಿ. ಅಷ್ಟೇ, ಸಿಂಕ್ ತೊಳಿಬೇಕು. ಇಲ್ಲಿ ಸಾಂಬಾರು ಹಾಕ್ತಾನೆ ಇದೆ. ಬೇಳೆ ತರಕಾರಿ ತೊಗೊಂಬಂದಿದ್ದೀನಲ್ಲ, ಬೇಳೆ, ಬೀನ್ಸು, ಆಲೂಗಡ್ಡೆ, ಚಿಕ್ಕಡಿಕಾಯಿ ಎಲ್ಲ ಹಾಕಿ ಸಾಂಬಾರು ಮಾಡಿದ್ದೀನಿ. ಬೇಳೆ ಕಮ್ಮಿನೇ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ. ಈ ಕಡೆ ಅನ್ನ ರೆಡಿ ಆಗಿದೆ. ಇಲ್ಲಿ ಗಂಜಿ ಸಹ ಬಗ್ಸಿಟ್ಕೊಂಡಿದ್ದೀನಿ ಮುದ್ದೆ ಮಾಡೋದಕ್ಕೆ. ನಾನು ಇದನ್ನು ವೇಸ್ಟ್ ಮಾಡಲ್ಲ. ಇದು ಬಂದು ಹಿಚ್ಕಿನ ಬೇಳೆ ಸಾಂಬಾರು ನನಗೋಸ್ಕರ ಬಂದಿದೆ. ಕಸ ಇದೆಲ್ಲ ವಾಶ್ ಮಾಡಿಬಿಟ್ಟು ಏನಪ್ಪ ದೇವ್ರ ಸಾಮಾನು ತೊಳಿಬೇಕು. ಮೋಸಿದೆಲ್ಲ ಜಲ್ದಿ ಮುಗಿಸ್ಕೊಂಬೇಡ. ನನ್ನ ಮಗ ನೀವು ನೋಡ್ಕೊಂಬಂದ್ರಿ. ನನ್ನ ಮಗ ಆಲ್ರೆಡಿ ಬಾಕ್ಲೆಲ್ಲ ತೊಳೆದಿದ್ದಾನೆ. ಬೆಳಿಗ್ಗೆಗಿತ್ತು ಅಷ್ಟವನ್ನು ಹಾಕಿಬಿಟ್ಟು ಪೂಜೆ ರೆಡಿ ಮಾಡ್ಕೊಂಡು ತಿರ್ಗಿ ನಾಳೆ ಸಂಜೆ ಬಂದು ಮತ್ತೆ ಸ್ನಾನ ಮಾಡಿ ಮಳೆ ಹಾಕೋಬರಕ್ಕೆ ಹೋಗ್ಬೇಕು. ಅಷ್ಟು ಕೆಲಸ ಇದೆ. ಸರಿ ಬನ್ನಿ, ಕಂಟಿನ್ಯೂ ಅದೇ ಸಾಮಾನು ತೊಳೆಬೇಕಾದ್ರೆ ಸಿಗ್ತೀನಿ ನಾನು. Ready.